ಎಲ್ರಿಗೂ ನಮಸ್ತೆ. ಮೊದಲಿಗೆ ಸಾಲ್ಮರದ ತಿಮ್ಮಜ್ಜಿ ಅವರ ಪಾದಾರವಿಂದಕ್ಕೆ ನಮಸ್ಕಾರ. ಅಷ್ಟು ದೂರ ಬಂದಿದ್ದಾರೆ. ನಮ್ಮ ಒಂದು ಪ್ರಯತ್ನ ಕೇಳ್ತಿದ್ದಂಗೆ ಸಂತೋಷ್ ಅವರು ಎಲ್ಲರೂ ಸರಿ ಕೇಳ್ತಿದ್ದಂಗೆ ಕರ್ಕೊಂಡ್ಬಂದು ನಿಮಗೂ ಧನ್ಯವಾದ. ನಮ್ಗೆ ಖುಷಿ ಆಗುತ್ತೆ. ಒಂದು ಹಿರಿಯರಿದ್ದಾಗ ಒಂದು ಘನತೆನೇ ಬೇರೆ ಇದು. ಸೊ ಹಿರಿತನಕ್ಕೆ, ಅವರ ಹಾಡುಗಾರ, ಅವರಲ್ಲಿರೋ ಸಂಗೀತಕ್ಕೆ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದು ಒಂದು ಹಾಡನ್ನು ಬಿಡುಗಡೆ ಮಾಡಿದ್ದು ತುಂಬಾ ವಿಶೇಷ ಅನಿಸ್ತಾ. ಅಜ್ಜಿ ಥ್ಯಾಂಕ್ ಯು, ಧನ್ಯವಾದ. ಯಾವ ಭಾಷೆಯಲ್ಲಿ ಹೇಳಬೇಕೋ ಗೊತ್ತಿಲ್ಲ ನಮಗೆ. ತುಂಬ ಹೃದಯದ ಧನ್ಯವಾದ. ಇವ್ರು ಬಂದಿದ್ದು ಖುಷಿ. ಇನ್ನೊಂದು ಏನಂದ್ರೆ, ನಾವು ಶ್ರೀಯುತ ಅಣ್ಣವರಿಗೆ ಧನ್ಯವಾದ ಹೇಳಲೇಬೇಕು. ಈ ಟೈಟ್ಲಿಗೆ ಕುಲದಲ್ಲಿ ಕೇಳಿ ಯಾವುದು ಸತ್ಯ ಹರಿಶ್ಚಂದ್ರ ಸಿನಿಮಾದ ಗೀತೆ, ಅದನ್ನ ಒಂದು ಟೈಟ್ಲಾಗಿ ಇಟ್ಟಾಗಲೇ ಅದಕ್ಕೊಂದು ವಿಶೇಷವಾದ ಪ್ರಭೆ ಬಂತು ಸಿನಿಮಾಗೆ. ಅಲ್ಲಿಂದ ನಾನು ನೆನೆಸ್ತಾ ಬಂದ್ರೆ, ಈ ಶುರು ಮಾಡಿ ಒಂದೊಂದು ಕಾಲು ವರ್ಷದ ಮೇಲೆ ಆಯ್ತು ಈ ಸಿನಿಮಾ. ಒಂದಾದ್ಮೇಲೆ ಒಂದು ಕಷ್ಟಜೀವಿಗಳು ಸೇರ್ಕೋತಾನೆ ಹೋಗ್ತಿದ್ದಾರೆ ಅದಕ್ಕೆ. ಆಮೇಲೆ ಫೈನಲ್ ಆಗಿ ಮೊನ್ನೆ ಸಿನಿಮಾ ನೋಡಿದಾಗ್ಲೂ ಅನಿಸ್ತು, ಒಂದು ಗ್ರಾಮೀಣ ಪ್ರತಿಭೆ ಮನುನ ತರಬೇಕು ಅಂತ ಹೇಳಿ ಆತ ಸಂತೋಷ್ ಸರ್ನ ಕರ್ಕೊಂಡ್ಬಂದಿದ್ದು ಮೊನ್ನೆ ನಡೆದಂಗಿದೆ. 1.5 ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ ನಮಗೆ. ಅಲ್ಲಿಂದ ಹಿಡಿದು ಒಂದು ಪ್ರತಿಭೆಗೆ ಅವರು ಹಣ ಹಾಕ್ತೀನಿ ಅಂದಾಗಲೇ ಅಲ್ಲೊಂದು ಪಾಸಿಟಿವ್ ನೋಟ್ ಇದೆ. ಅವರು ಯಾವುದೇ ರೀತಿಲೂ ಅವನಿಗೆ ದುಡ್ಡು ಹಾಕಬೇಕು ಅಂತನೂ ಇಲ್ಲ. ಇವನು ಕೇಳ್ಕೊಂಡಾಗ ಅವನ ಪ್ರತಿಭೆನ ಮೆಚ್ಚಿ ಅವರು ಹಣ ಹೊಡೆದ್ರು. ಅಲ್ಲಿಂದ ಮನೋಮೂರ್ತಿ ಸರ್ ಹೂ ಹೊಂದಿತ್ತು, ಒಬ್ಬೊಬ್ಬರೇ ನಟರು ಹೂ ಹೊಂದಿತ್ತು. ಎಲ್ಲದನ್ನು ನೋಡ್ತಾ ನನಗೆ ಇಡೀ ಕಾಪಿ ನೋಡ್ತಿರ್ಬೇಕಂದ್ರೆ ಡಬಲ್ ಪಾಸಿಟಿವ್ ಅಂತ ಕರಿತೀವಲ್ಲ, ಅದನ್ನು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಹಿರಿಯ ಜೀವ ರೊಚ್ಚಿಗೆದ್ದು ಆಕ್ಟ್ ಮಾಡಿದೆ. ಅವ್ರಿಗೆ ಒಂದು ದೀರ್ಘದಂಡ ನಮನ ಸುಬ್ಬಣ್ಣ. ಈ ಸಿನಿಮಾನ ಒಂದು ಬೇರೆ ರೀತಿಲೇ ಕ್ಯಾರಿ ಮಾಡಿರೋ ಜೀವ ಸುಬ್ಬಣ್ಣ. ನಾ ಅವರಿಗೆ ರಿಚರ್ಡ್ಸ್ ಅಂತ ಕರೀತಿದ್ದೆ. ಅವರ ಮಣಿ ಸಿನಿಮಾನ ನಿರ್ಮಾಣ ಮಾಡ್ತಿರ್ಬೇಕಾದ್ರೆ ಒಂದು ಸ್ಫುರದ್ರೂಪಿ ಮುಖ ಅದು. ಆಮೇಲೆ ಇನ್ನೊಂದ್ ಕಡೆ ದುನಿಯಾ ವಿಜಿ ತಂದೆ ಪಾತ್ರ ಮಾಡಿದ್ರು. ಅವಾಗ ಒಂದು ಸಾಲು ಬರೆದಿದೆ, ನಮ್ಮ ಅಪ್ಪ ವೆಸ್ಟ್ ಇಂಡೀಸ್ ಓಪನಿಂಗು ಬ್ಯಾಟ್ಸ್ಮನ್ನು ಅಂತ ಸುಬ್ಬಣ್ಣನ ಬಗ್ಗೆ. ಸೊ ಅದೊಂದು ಮಜಾ ಅನ್ನಿಸ್ತು. ಉಮೇಶ್ ಅಣ್ಣ ಪ್ರತಿಯೊಬ್ರು, ನಮ್ಮ ದುನಿಯಾ ವಿಜಿ ಗೆಳೆಯ ಹೊಸ ಸೇರ್ಪಡೆ, ಮೊನ್ನೆ ಕೂಡ ಪ್ರಮೋಷನಲ್ ಸಿಕ್ಕಿದ್ದ ಡ್ರ್ಯಾಗನ್, ಅದೇನು ನಟನೆ, ಅವನ ಅಪಿಯರೆನ್ಸು ಪ್ರತಿಯೊಂದು. ಅವರು ಸರ್ಪ್ರೈಸಿಂಗ್ ಪ್ಯಾಕೇಜ್. ಅವರು ಸೀನು ಭಾಯ್, ಅದು ನೋಡ್ತಾ ಇದ್ದಾಗ ಅನಿಸ್ತಾ ಹೋಗುತ್ತೆ, ಎಷ್ಟು ಹಾಗಾದ್ರೆ ಅದೃಷ್ಟವಾಯಿದು, ಅಥವಾ ಒಬ್ಬ ಯಾರೋ ತುಂಬಾ ಬೆವರು ಸುರಿಸಿ ಕೆಲಸ ಮಾಡಿದ್ರೆ ಹಿಂಗೆಲ್ಲ ಕೂಡು ಬರ್ತಾವ ಅನ್ನೋ ಥರ ವರ್ಕೌಟ್ ಆಗಿದೆ ಸಿನಿಮಾ. ಪ್ರತಿಯೊಬ್ಬರಿಗೂ ನಾಯಕಿ ಮಣಿ ಅವರು ಪಕ್ಕಾ ಸೀರಿಯಲ್ ಬೆಂಗಳೂರವರು ಅಂತ ಅನ್ಸೋದಿಲ್ಲ, ಅಷ್ಟು ಅಚ್ಚುಕಟ್ಟಾಗದನ್ನ ಕ್ಯಾರಿ ಮಾಡಿದ್ದಾರೆ. ಅವನ ಗ್ರಾಮೀಣ ಪ್ರತಿಭೆ ಅಂದು ಈಗ ಅವನ್ನ ಅರ್ಬನ್ ಹೆಂಗ್ ಮಾಡ್ಬೇಕು ಅಂತ ಚಿಂತೆ ಆಗ್ಬೇಕು, ಅಷ್ಟು ಚೆನ್ನಾಗಿ ಗ್ರಾಮ ಭಾಗಕ್ಕೆ ಹೋಗ್ಬಿಟ್ಟಿದ್ದಾನೆ. ಎಲ್ಲ ಮಾಡಿದ್ದು ರಾಮಣ್ಣ ಮತ್ತೆ ಅವರದ್ದೊಂದು ಪುಟಾಣಿ ತಂಡ. ಸೊ ತುಂಬ ಹೃದಯದ ಧನ್ಯವಾದ ರಾಮಣ್ಣ. ಈ ಟೈಟ್ಲು ಸಿಕ್ಕದಾಗಿದ್ದ ಒಬ್ಬೊಬ್ಬರೇ ಸೇರ್ತಾ ಬಂದ್ರು ಅಂತೀನಲ್ಲ, ರಾಮಣ್ಣ ಬಂದ ಮೇಲೆ ಅದಕ್ಕೊಂದು ಖದರೆ ಆಡಾಗಿದ್ದೆ. ಯಾಕಂದ್ರೆ ಆ ಟೈಟ್ಲನ್ನ ತುಂಬಾ ಎಂಜಾಯ್ ಮಾಡ್ತಿದ್ರಿಂದ, ಮತ್ತೆ ಆ ಟೈಟ್ಲಿಗೆ ಬದ್ಧವಾಗಿ ಒಂದು ಪುಟಾಣಿ ಕಥೆ ನಾನು ಹೇಳಿದ್ದು. ರಾಮಣ್ಣ ಆನಂದ್ ಬಂದ್ಯಾರ, ಆನಂದ್ ಇಲ್ಲೆಲ್ಲ ಇರ್ತಾರೆ. ಅವ್ರು ಬಂದು ರೀಡಿಂಗ್ ಕೊಟ್ಟಿದ್ದು ಎಷ್ಟು ಇವಾಗಿಂದ ರೀಡಿಂಗ್ ಮುಗಿಸ್ಕೊಂಡ್ ಬಂದಂಗೆ ಫೀಲಿಂಗ್. ಆನಂದ್ ನೋಡಿದ್ರೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ಆ ರೀಡಿಂಗ್ ತಗೊಂಡಾಗ್ಲೇ ಇದು ಏನೋ ಕರೆಕ್ಟ್ ದಿಕ್ಕಿಗೆ ಹೋಯ್ತು. ಇಸ್ಲ ಅವ್ರು ಬಂದಿದ್ದಾರಲ್ಲ ಗೊತ್ತಿಲ್ಲ. ತಂಡದ ಪ್ರತಿ ಸದಸ್ಯರು 1 ರನ್ ಕೊಟ್ಟಿದ್ದಾರೆ, 2 ರನ್ ಕೊಟ್ಟಿದ್ದಾರೆ, ಯಾರೋ 6 ಹೊಡೆದಿದ್ದಾರೆ, ಯಾರೋ 4 ಹೊಡೆದಿದ್ದಾರೆ, ಇನ್ನೊಬ್ಬ ಸೆಂಚುರಿ ದಾಟಿ ಇನ್ನ ಆಡ್ತಾನೆ ನಿಂತಿದ್ದಾನೆ ಅನ್ನೋ ಫೀಲ್ ಆ ಸಿನಿಮಾ ನೋಡ್ತಾ ಇದ್ದಾರೆ. ಹಂಗ ಅನ್ಸ್ಬೇಕು ಒಂದು ಸಿನಿಮಾ. ಇದನ್ನ ಒಡಮೂಡಿಸಿದ್ದಕ್ಕೆ ರಾಮಣ್ಣಂಗೆ ನನ್ನ ತುಂಬ ಹೃದಯದ ಧನ್ಯವಾದ. ಅಂತ ಒಬ್ಬ ತಂತ್ರಜ್ಞ ಕೆಲಸ ಮಾಡಿದ್ರು. ಅವರನ್ನು ತುಂಬಾ ಎಂಜಾಯ್ ಮಾಡ್ತಿದ್ರು. ಮತ್ತೆ ಹಗಲು ರಾತ್ರಿ ಇದೇ ಸಿನಿಮಾ ಅಂತಿದ್ದನ್ನು ನೋಡಿದಾಗ, ಅವರು ಲಿರಿಸಿಸ್ಟ್, ಗೀತ ರಚನೆಕಾರರು. ಒಂದ್ಸತಿ ಯೋಚನೆ ಮಾಡಿದೆ, ಇದನ್ನ ಇರೋಬರೋವೆಲ್ಲ ನಾನೇ ಬರೆದ್ಬಿಟ್ರೆ ಒನ್ ಸೈಡೆಡ್ ಆಗ್ಬಿಡುತ್ತೆ, ತಕಡಿ ಎಲ್ಲ ಒಂದೇ ಕಡೆ ಕೂತ್ಕೊಳ್ಳುತ್ತೆ. ಮುತ್ತರಸ ಅಂತ ಒಂದು ಪದ ಹೇಳಿದ್ರು ನನಗೆ. ಅದು ಕೇಳಿಸ್ಕೊಳ್ಳಕ್ಕೆ ಚೆನ್ನಾಗಿದೆ. ಎಲ್ಲಿ ಹಿಡಿದ್ರಿ ಈ ಪದ ಅಂತೆಲ್ಲ ಕೇಳ್ತಿದ್ದೆ.
ಅವರೇ ಬರೀಲಿ ಅಂತ ನಾನು ಒಳಮನಸ್ಸಿಗೆ ಅನ್ಸಕ್ ಶುರು ಆಗ್ಬಿಟ್ಟಿದ್ದು. ಯಾಕಂದ್ರೆ ನಿರ್ದೇಶಕನೇ ಟೈಟಲ್ ಟ್ರ್ಯಾಕ್ ಬರೆದಾಗ ಅದಕ್ಕೊಂದು ವಿಶೇಷ ಘನತೆ ಬರುತ್ತೆ. ಅದನ್ನ ಪ್ರಯತ್ನ ಪಟ್ಟರು. ಆಮೇಲೆ ನನಗೊಬ್ರು ನಾಯಕಿ ಮಣಿನೂ ಕೊಟ್ಟಿದ್ದಾರೆ, ನಮಸ್ಕಾರ ಯಶಸ್ವಿನಿ ಅವರು. ಹಾಡಲ್ಲಿ ಸಣ್ಣ ಸಣ್ಣ ತೊಣಕಲ್ಲಿ ನೋಡಿದಾಗ ನೀವು ನೆನಪಾಯ್ತಷ್ಟಲ್ಲಿ ನೀವು ಬಂದ್ರಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲದೂ ಸೇರಿ ಚಿತ್ರೀಕರಣದಲ್ಲಿ ನಾನು ಸರೆಂಡರ್ ಆಗ್ಬಿಟ್ಟೆ. ಯಾಕಂದ್ರೆ ರಾಮಣ್ಣ ತುಂಬಾ ಕನ್ಸ್ಕೊಂಡಿದ್ದಾರೆ, ಅದು ಏನೇನೋ ಹಿಂದೆ ಮುಂದೆ ಅಲ್ಲಿಂದ ಕಿತ್ತು ಇಲ್ಲಿ ಕಿತ್ತು ಈ ಶಾಟ್ ಅಲ್ಲೂ ಬರುತ್ತೆ ಇದು ಬರುತ್ತೆ ಅಂತ ಹೇಳಿದ್ರೆ, ನಾರ್ಮಲಿ ನಿರ್ದೇಶಕರು ಆಕ್ಟ್ ಮಾಡಕ್ ಹೋದಾಗ ನಮ್ಮವೆಲ್ಲ ಒಂದಿಷ್ಟು ಇರ್ತವೆ, ಇದು ಹಂಗಲ್ಲ ಹಿಂಗೆ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಅಂತೆಲ್ಲ ಇರ್ತವೆ. ಅವು ಯಾವ ನನ್ನ ತಂಟೆಗೆ ಹೋಗ್ಲಿಲ್ಲ, ಏನೋ ಮಾಡ್ತಿದ್ರು ಎಡವಟ್ಟಾಗ ಮತ್ತೆ ನನ್ನ ಕಡೆ ತಿರ್ಕೊಂಡ್ಬಿಡ್ತದ. ಸೊ ಅದು ಪೂರ್ತಿ ಒಬ್ಬ ಶ್ರಮಜೀವಿಗೆ ನಾವು ಸರೆಂಡರ್ ಆಗಲೇಬೇಕಾಗುತ್ತೆ, ಯಾರಾದ್ರೂ ಸರೆಂಡರ್ ಆಗಲೇಬೇಕಾಗುತ್ತೆ. ಹೀಗೆ ಒಂದು ಶ್ರಮ ವಹಿಸಿ ಮಾಡಿರೋ ಚಿತ್ರ ಇವತ್ತು 3ನೇ ಹಾಡಿನ ಬಿಡುಗಡೆ. ಇಡೀ ಎಲ್ಲರ ಶ್ರಮ ಸಾರ್ಥಕ ಆಗೋದು ನಿಮ್ಮಂಥವ್ರು ಸಾಥ್ ಕೊಟ್ಟಾಗ. ಆ ಸಾರ್ಥಕತೆ ಈ ತಂಡಕ್ಕಿದೆ. ನಾಳೆ ಇನ್ನೇನು ಚಿತ್ರದ ಬಿಡುಗಡೆ ಅನೌನ್ಸ್ ಮಾಡ್ತಿದ್ದಾರೆ ಇವತ್ತೇ. ಅವತ್ತು ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ಹಾಡನ್ನ ಕೇಳಿ ಇಡೀ ಚಿತ್ರನ ನಿಮ್ದಾಗಿಸ್ಕೊಳ್ಳಿ ಅಂತ ಕಳಕಳಿಯ ಪ್ರಾರ್ಥನೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ನಾವು ಬನ್ನಿ ನಮ್ಮ ತಂಡ ಆಗ್ಲೇ